ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಷಯ ಹೇಳಿದ್ದೆ. ಈ ವಿಡಿಯೋ ಕಂಟೆಂಟ್ ಕ್ರಿಯೇಷನ್ ಅಥವಾ ವಿಡಿಯೋ ಮಾಡೋಕ್ಕೆ ಯೂಟ್ಯೂಬ್ಗೆ ಬರೋರು ಈ ವಿಡಿಯೋವನ್ನು ನೋಡಲೇಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿದೆ. ಅದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಯಾಕಂತ ಹೇಳಿದ್ರೆ ಅದರಲ್ಲಿ ಈ ನಿಜ ಫ್ಯಾಕ್ಟನ್ನು ನಾನು ಹೇಳಿದ್ದೆ, ಬಟ್ ಅದರಲ್ಲಿ ಪ್ರೂಫ್ ತೋರಿಸಿರಲಿಲ್ಲ. ತುಂಬ ಮಂದಿ ಕೇಳಿದ್ರು ಪ್ರೂಫ್ ತೋರಿಸಿ ಅಂತೇಳಿ. ಪ್ರೂಫ್ ಅಂತ ಹೇಳಿದ್ರೆ ಏನಪ್ಪ ವಿಚಾರ ಅಂತ ಹೇಳಿದ್ರೆ, ನಾನು ಕಳೆದ 1 ವರ್ಷದಿಂದ ಯೂಟ್ಯೂಬಿಂದ ಒಂದು ಪೇಮೆಂಟ್ ಕೂಡ ನನಗೆ ಬಂದಿರಲಿಲ್ಲ. ಅದನ್ನು ನಾನು ಹೇಳಿದ್ದೆ, ಮತ್ತು ಪ್ರೂಫಲ್ಲಿ ತೋರಿಸ್ತೀನಿ ಅಂತ ಕೂಡ ಹೇಳಿದ್ದೆ, ಬಟ್ ತೋರ್ಸೋಕ್ಕಾಗಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಪ್ರೂಫ್ ತೋರಿಸ್ತೀನಿ. ಯಾಕಂತ ಹೇಳಿದ್ರೆ ನೀವು ಯೂಟ್ಯೂಬರ್ಸ್ನ ಲೈಫ್ ಸ್ಟೈಲ್, ಇನ್ಸ್ಟಾಗ್ರಾಮರ್ಸ್ನ ಲೈಫ್ ಸ್ಟೈಲ್ನೆಲ್ಲ ನೋಡಿ ನಿಮ್ಮ ಕೆಲಸ, ಜಾಬು, ಟೈಮು, ಬಿಸ್ನೆಸ್ಸನ್ನೆಲ್ಲ ಬಿಟ್ಟು ಕಂಟೆಂಟ್ ಕ್ರಿಯೇಷನ್ಗೆ ಬರ್ತೀರಾ ಅಂತ ತಿಳ್ಕೊಳ್ಳಿ. ಅವಾಗ ನಿಮಗೆ ಇದರಲ್ಲಿ ಎಷ್ಟು ಇನ್ಕಮ್ ಇದೆ, ಇದರಲ್ಲಿ ಹೇಗೆ ಸರ್ವೈವ್ ಆಗ್ಬೋದಾ, ಆ ಥರ ಅದೆಲ್ಲ ನಿಮ್ಗೆ ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ ಫೈಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ನಾನು ಇವಾಗ ಒಂದು 2-3 ವರ್ಷದಿಂದ ಕಂಟೆಂಟ್ ಕ್ರಿಯೇಷನಲ್ಲಿ ಆ್ಯಕ್ಟಿವ್ ಆಗಿಲ್ಲ, ವೀಡಿಯೋಸ್ ಹಾಕ್ತಾ ಇಲ್ಲ. ಆದರೂ ಕೂಡ ನನಗೆ ಅಮೌಂಟ್ ಏನು ಬರ್ತಾ ಇಲ್ಲ. ಅದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ಇದು ಫೆಬ್ರವರಿ ತಿಂಗಳು, ಇವತ್ತೆಷ್ಟು 2026 ಫೆಬ್ರವರಿ 23-22 ಏನೋ ಡೇಟ್. ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ನನಗೆ ಲಾಸ್ಟ್ ಪೇಮೆಂಟ್ ಬಂದಿದ್ದು. ಅದರ ನಂತರ ಬಂದೇ ಇರಲಿಲ್ಲ. ನಿನ್ನೆಗೆ ನಂದು $100 ಕಂಪ್ಲೀಟ್ ಆಗಿದೆ. ಕಳೆದ ಫೆಬ್ರವರಿಯಿಂದ ಈ ಫೆಬ್ರವರಿಗೆ $100 ಅಂದರೆ ಎಷ್ಟು, 9,000 ರೇಂಜಿಗೆ ಆಗುತ್ತೆ. 1 ವರ್ಷದಲ್ಲಿ ನನಗೆ ಯೂಟ್ಯೂಬಿಂದ ಬಂದ ಹಣ ಕೇವಲ 9,000. ಇದು ನಿಮ್ಗೆ ಗೊತ್ತಿರಲೇಬೇಕು. ಯಾಕಂತಂದರೆ ನೀವು ವಿಡಿಯೋ ಮಾಡೋರಾಗಿದ್ದರೆ, ನೀವು ಕಂಟೆಂಟ್ ಕ್ರಿಯೇಷನ್ಗೆ ಇಳಿಬೇಕಾದ್ರೆ ನೀವು ಏನೋ ಇದೆ, ಇದ್ರಲ್ಲಿ ತುಂಬ ದುಡ್ಡಿದೆ ಅಂತೇಳಿ ತಿಳ್ಕೊಂಡು ಬಂದಿರ್ತೀರ. ಬಟ್ ಇದರ ದುಡ್ಡು ನಿಜ ಅವಸ್ಥೆಯನ್ನು ನೀವು ತಿಳಿದ್ರೆ, ನೀವು ಸ್ವಲ್ಪ ನೋಡಿಕೊಂಡು ಎಚ್ಚರದಿಂದ ನಿಮ್ಮ ಜಾಬು, ಕೆಲಸ ಅದೆಲ್ಲ ಇದ್ದರೆ, ಪಾರ್ಟ್ ಟೈಮ್ ಎಲ್ಲ ಮಾಡ್ತಿದ್ರೆ ಅದನ್ನು ನೋಡಿಕೊಂಡು ಈ ಕಂಟೆಂಟ್ ಕ್ರಿಯೇಷನ್ಗೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇವಾಗ ಏನಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ಗಿಂತ ಹೆಚ್ಚಾಗಿ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಕೊಡ್ತಿದ್ದಾರೆ ಅಂತ ಆಗ್ತಾ ಇದೆ. ಯಾಕಂದರೆ ಬ್ರ್ಯಾಂಡ್ಸ್ ಎಲ್ಲ ಅಲ್ಲೇ ಜಾಸ್ತಿ ಇದೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ಇದೆ. ಮತ್ತು ನೀವು ವಿಡಿಯೋ ಮಾಡಿ ಹಾಕಿದರೆ ಅಮೌಂಟ್ ಕೊಡೋ ಒಂದು ಪ್ಲ್ಯಾಟ್ಫಾರ್ಮ್ ಇದ್ದರೆ ಅದು ಯೂಟ್ಯೂಬ್ ಮಾತ್ರ. ಮತ್ತು ಫೇಸ್ಬುಕ್ಕಲ್ಲಿ ಬರುತ್ತೆ, ಫೇಸ್ಬುಕ್ಕಲ್ಲಿ ಅಷ್ಟು ಬರಲ್ಲ. ಇವಾಗ ನಾನು ಏನಪ್ಪ ಅಂತ ಹೇಳಿದ್ರೆ, ನಾನು ಲೈವ್ ತೋರಿಸ್ತೀನಿ. ನನಗೆ ಲಾಸ್ಟ್ ಫೆಬ್ರವರಿಯಲ್ಲಿ ಅಮೌಂಟ್ ಬಂದಿದೆ, ಅದರ ನಂತರ ಅಮೌಂಟೇ ಬಂದಿಲ್ಲ. ಮತ್ತು ಇವತ್ತಿಗೆಲ್ಲ ನಿನ್ನೆಗೆ $100 ಕಂಪ್ಲೀಟ್ ಆಗಿದೆ. ಅದನ್ನು ಕೂಡ ಒಂದು ತೋರಿಸ್ತೀನಿ ನೋಡಿ. ನನ್ನ ಸ್ಕ್ರೀನಿಗೆ ನಾನು ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಲ್ಲಿ ಹೋಗಿ ನೋಡಿ. ಹಾಯ್ ಹಲೋ, ನೋಡಿ ಇಲ್ಲಿ ಇದು ನಂದು ಫೋನ್ ಇದೆ. ಇದು ಅಷ್ಟು ಕ್ಲಿಯರ್ ಆಗಿದೆಯಾ ಇಲ್ಲೋ ಗೊತ್ತಿಲ್ಲ. ಓಕೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತಿದೆ, ಇದು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೋಡ್ ಆಗುತ್ತೆ, ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇರ್ಬೋದು. ರಿಫ್ರೆಶ್ ಮಾಡ್ತಾ ಇದ್ದೀನಿ ನೋಡಿ. ಬಾಯ್ಲಿ ಹೋಗು. 62,340 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಟೋಟಲ್ ಸಬ್ಸ್ಕ್ರೈಬರ್ಸ್. ಇಲ್ಲಿ ನೀವು ಕೆಳಗಡೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕೆಳಗಡೆ ಅನಾಲಿಟಿಕ್ಸ್ ಅಂತ ಇದೆ, ಇದಕ್ಕೆ ಕ್ಲಿಕ್ ಮಾಡೋಣ. ನಾನು ಅನಾಲಿಟಿಕ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಡೈರೆಕ್ಟಾಗಿ ರೆವೆನ್ಯೂ ಅರ್ನ್ ಅಂತಿದೆ ನೋಡಿ, ಲಾಸ್ಟ್ ಆಪ್ಷನ್. ಇದಕ್ಕೆ ಕ್ಲಿಕ್ ಮಾಡಿದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ತೋರಿಸ್ತಿದೆ ನಿಮಗೆ, ಯು ಹ್ಯಾವ್ ಮೆಟ್ ದ ಪೇಮೆಂಟ್ ಮಿನಿಮಮ್ $100.16 ಪೇಮೆಂಟ್ ಮಿನಿಮಮ್ ಅಂತ ಹೇಳಿದ್ರೆ $100 ಅಂತ ಇಲ್ಲಿ ಕೊಟ್ಟಿದೆ. $100 ಆದರೆ ನಿಮಗೆ ಅದು ಪೇಮೆಂಟ್ ಕ್ರೆಡಿಟ್ ಆಗುತ್ತೆ. ಇವಾಗ ನನಗೆ ಇವತ್ತು ಡೇಟ್ ಫೆಬ್ರವರಿ 22, ನನಗೆ ಈ ತಿಂಗಳು ಕ್ರೆಡಿಟ್ ಆದರೆ ಮಾರ್ಚ್ 22-23 ತಾರೀಕಿಗೆ ಈ $100 ಅಥವಾ ಈ ತಿಂಗಳು 28 ಆಗಬೇಕಾದ್ರೆ ಫೆಬ್ರವರಿ 28 ತನಕ ಎಷ್ಟು ಅಮೌಂಟ್ ಇಲ್ಲ ಆಗುತ್ತೆ. ಇವಾಗ $100 ಆಗ್ಬೋದು, $120 ಆಗ್ಬೋದು, ಆ ಥರ $120 ಆಗ್ಬೋದು, $200 ಕೂಡ ಆಗ್ಬೋದು. $200 ಆದರೂ ಕೂಡ ನನಗೆ ಅದು ನೆಕ್ಸ್ಟ್ ಮಂತ್ ಮಾರ್ಚ್ 26ಕ್ಕೆ ನನ್ನ ಅಕೌಂಟಿಗೆ ಒಂದು ಕ್ರೆಡಿಟ್ ಆಗುತ್ತೆ. ಓಕೆ, ಸರಿನಾ? ಇವಾಗ ನಾನು ಇಲ್ಲಿ ಹೇಳಕ್ಕೆ ಬಂದಿರೋ ವಿಚಾರ ಏನಂತಾರೆ, ನನಗೆ ಲಾಸ್ಟ್ 1 ವರ್ಷದಿಂದ ಅಮೌಂಟೇ ಬಂದಿಲ್ಲ. ಇಲ್ಲಿ ಹೋಗಿ ಅನಾಲಿಟಿಕ್ಸ್ ಹೋಗಿ ತೋರಿಸ್ತೀನಿ ನೋಡಿ. ಅನಾಲಿಟಿಕ್ಸ್ಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ ವ್ಯೂಸ್ ಎಷ್ಟು ಬಂದಿದೆ, ರೆವೆನ್ಯೂ ಎಷ್ಟು ಬಂದಿದೆ. ಇಲ್ಲಿ ಲಾಸ್ಟ್ ರೆವೆನ್ಯೂ ಅಂತ ಒಂದು ಆಪ್ಷನ್ ಇದೆ, ಇದಕ್ಕೆ ಕ್ಲಿಕ್ ಮಾಡ್ತಾ ಇದೆ ನೋಡಿ. ರೆವೆನ್ಯೂ ನನಗೆ ನೋಡಿ, ಈ ತಿಂಗಳಲ್ಲಿ ಬಂದಿರೋ ರೆವೆನ್ಯೂ ಫೆಬ್ರವರಿಯಲ್ಲಿ $363 ಬಂದಿದೆ ಆನ್ಗೋಯಿಂಗ್. ಅದಿನ್ನೂ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಜನವರಿಯಲ್ಲಿ $600 ಬಂದಿದೆ. ಡಿಸೆಂಬರ್ 2025ರಲ್ಲಿ $607 ಬಂದಿದೆ. ಈ ಥರ ಇದೆಲ್ಲ ಏನು ಅಮೌಂಟ್ ಏನು ಬಂದಿಲ್ಲ, ತುಂಬ ಕಮ್ಮಿ ಬಂದಿದೆ. ಕಮ್ಮಿ ಅಂತಂದರೆ ನಂದು ವ್ಯೂಸು ಇಲ್ಲ, ನಾನು ವೀಡಿಯೋಸ್ ಹಾಕಿಲ್ಲ, ಆ ಥರ. ಅದಕ್ಕೆ ತುಂಬ ಕಮ್ಮಿ ಬಂದಿದೆ. ಮತ್ತು ಇಲ್ಲಿ ಅರ್ನಿಗೆ ಹೋಗಿ ಕ್ಲಿಕ್ ಮಾಡೋಣ. ಅರ್ನ್ ಲಾಸ್ಟ್ ಆಪ್ಷನ್, ಅದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ತೋರಿಸುತ್ತೆ ನೋಡಿ, ಯುವರ್ ಪೇಮೆಂಟ್ ಆ್ಯಕ್ಟಿವಿಟಿ ಅಂತ ತೋರಿಸುತ್ತೆ. ಅದಕ್ಕೆ ಹೋಗಿ ಕ್ಲಿಕ್ ಮಾಡಿದ್ರೆ ನಂದು ಲಾಸ್ಟ್ ಅಮೌಂಟ್ ಯಾವಾಗ ಬಂದಿದೆ ಗೊತ್ತಾ? ಇಲ್ಲಿ ನೋಡಿ, ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಯುವರ್ ಪೇಮೆಂಟ್ ಕರೆನ್ಸಿ ಈಸ್ ಡಿಫ್ರೆಂಟ್ ಫ್ರಮ್ ಯುವರ್ ಯೂಟ್ಯೂಬ್ ಸ್ಟುಡಿಯೋ ಡಿಫಾಲ್ಟ್ ಅಂತ ಒಂದಿರೋದು. ಮೆಟ್ ದ ಪೇಮೆಂಟ್ ಮಿನಿಮಮ್, ಎಕ್ಸ್ಪೆಕ್ಟ್ ಪೇಮೆಂಟ್ ನೋಡಿ ಇಲ್ಲಿ ಬರೆದಿದೆ. ಎಕ್ಸ್ಪೆಕ್ಟ್ ಎ ಪೇಮೆಂಟ್ ಮಾರ್ಚ್ 21 ಟು ಮಾರ್ಚ್ 26. ಮಾರ್ಚ್ 21ನಿಂದ 26 ಒಳಗಡೆ ನನ್ನ ಈ ಪೇಮೆಂಟ್ ನನಗೆ ಕ್ರೆಡಿಟ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಅರ್ನಿಂಗ್ಸ್ ಪೀರಿಯಡ್ 1 ಫೆಬ್ರವರಿ ಟು 20 ನೋಡಿ, ಫೆಬ್ರವರಿ 1, 2025ರಿಂದ
21 ಫೆಬ್ರವರಿ 2026 ತನಕ ಇಷ್ಟು $100 ಆಗಿರೋದು ಒಂದು ವರ್ಷದಲ್ಲಿ ಆಗಿರೋದು ಬರೀ $100. ನಂದು ಲಾಸ್ಟ್ ಪೇಮೆಂಟ್ ಯಾವಾಗ ಬಂದಿರೋದು ಅಂತ ಹೇಳಿದ್ರೆ ವಾಟ್ ಯು ಹ್ಯಾವ್ ಬೀನ್ ಪೇಡ್, ನೀವು ಯಾವಾಗ ಲಾಸ್ಟ್ ನಿಮಗೆ ಪೇಮೆಂಟ್ ಬಂದಿರೋದು ಅಂತ ಹೇಳಿದ್ರೆ 22 ಫೆಬ್ರವರಿ 2025, ಒಂದು ವರ್ಷಕ್ಕಿಂತ ಮುಂಚೆ ಬಂದಿರುವಂತಹ ಒಂದು ಇದು ಅಮೌಂಟ್ ನೋಡಿ ತೋರಿಸ್ತಿದೆ. $114 ಬಂದಿತ್ತು. ಅದ್ರ ನಂತರ ನನಗೆ ಒಂದು ಪೇಮೆಂಟ್ ಕೂಡ ಬಂದಿಲ್ಲ ಅಂತ ಹೇಳೋದಕ್ಕೆ ರೀಸನ್ ಇದೆ. ನನಗೆ ವ್ಯೂಸ್ ಬರ್ತಾ ಇಲ್ಲ, ರೀಚ್ ಇಲ್ಲ, ಮತ್ತು ನಾನು ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡ್ತಾ ಇಲ್ಲ. ಅದೇ ಒಂದು ರೀಸನ್. ಇಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ, ಒಂದು ವ್ಯೂಸ್ ಎಲ್ಲ ಎಷ್ಟು ಬಂದಿದೆ ಅಂತೇಳಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ 570 ವ್ಯೂಸು, ಇದಕ್ಕೆ 260 ವ್ಯೂಸು ಎಲ್ಲ ಅಷ್ಟೆಲ್ಲ ವ್ಯೂಸ್ ಬಂದರೆ ಸಾಕಾಗೋದಿಲ್ಲ. ನಿಮಗೆ ಮಿನಿಮಮ್ ಒಂದು 10K 20K ಆ ಥರ ಆದರೂ ವ್ಯೂಸ್ ಬರಲೇಬೇಕು. ಇದಕ್ಕೆಲ್ಲ 100, 150, 250, 350 ಅಷ್ಟೇ ವ್ಯೂಸ್ ಬಂದಿರೋದು. ಅಬೌವ್ 1000 ವ್ಯೂಸ್ ಬರೋದೇ ನನಗೆ ನೋಡಿ ಒಂದು 6 ಮಂತ್ ಆಯಿತು. 6 ಮಂತ್ ಅಲ್ಲ, ಓಕೆ 6 ಮಂತ್ಗೆ ಮುಂಚೆ ಒಂದು ಬಂದಿದೆ, ಮತ್ತು 10 ಮಂತ್ಸ್ಗೆ ಮುಂಚೆ ಒಂದು 51,000 ವ್ಯೂಸ್ ಬಂದಿದೆ. ಎಲ್ಲದಕ್ಕೂ ಅಷ್ಟೇ, ಏನು ವ್ಯೂಸ್ ಏನು ಬಂದಿಲ್ಲ, ವಿಡಿಯೋ ಯಾವುದು ಓಡಿಲ್ಲ ಟ್ರೆಂಡಿಂಗ್ಗೆ. ಅದಕ್ಕಾಗಿ ನನಗೆ ಅಷ್ಟು ಅಮೌಂಟು ತುಂಬ ಕಮ್ಮಿ ಬಂದಿದೆ. ಅದಕ್ಕಾಗಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಕಂಟೆಂಟ್ ಕ್ರಿಯೇಷನ್ಗೆ ಬಂದು ಇಳಿಬೇಕಾದ್ರೆ ನೋಡ್ಕೊಳ್ಳಿ, ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಮಾಡಿದರೆ ವ್ಯೂಸ್ ಬಂದೇ ಬರುತ್ತೆ, ಅಮೌಂಟ್ ಬಂದೇ ಬರುತ್ತೆ. ಆ ಥರ ಏನಿಲ್ಲ, ಡಿಮೋಟಿವೇಟ್ ಮಾಡೋದಲ್ಲ. ಬಟ್ ಯಾವಾಗಲೂ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ಹಂಗೆ, ಅದ್ರಲ್ಲೂ ಲಾಸ್ ನಿಮ್ಗೆ ಗೊತ್ತಿರಬೇಕು, ಲಾಭ ನಿಮ್ಗೆ ಗೊತ್ತಿರಬೇಕು, ರಿಸ್ಕು ಗೊತ್ತಿರಬೇಕು, ರಿವಾರ್ಡ್ ಗೊತ್ತಿರಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ನನಗೆ ಯೂಟ್ಯೂಬಲ್ಲಿ ಸುಮಾರು ಒಂದು 5-6 ವರ್ಷದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇಷ್ಟು ಡೀಟೇಲ್ ಆಗಿ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕಂದ್ರೆ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು. ಓಲ್ಡ್ ವೀಡಿಯೋಸು, ಬೇರೆ ವೀಡಿಯೋಸು, ಡಿಫ್ರೆಂಟ್ ವೀಡಿಯೋಸ್ ಎಲ್ಲ ಇದೆ. ಅದರಲ್ಲೆಲ್ಲ ನಿಮ್ಮದು ಯೂಟ್ಯೂಬ್ ಬಗ್ಗೆ ನೀವು ತಿಳ್ಕೊಬೋದು. ಯಾವ ಥರ ಅಮೌಂಟ್ ಬರುತ್ತೆ, ಎಷ್ಟು 1 ಲಕ್ಷಕ್ಕೆ ಎಷ್ಟು ಹಣ ಕೊಡ್ತಾರೆ, 1 ಮಿಲಿಯನ್ಗೆ ಎಷ್ಟು ಹಣ ಕೊಡ್ತಾರೆ ಯೂಟ್ಯೂಬ್ ಅವರು ಅಂತೇಳಿ ಎಲ್ಲ ತಿಳ್ಕೊಬೋದು. ಪಿನ್ ಟು ಪಿನ್ ಡೀಟೇಲ್ಸ್ ಇದೆ, ನೀವು ಕರೆಕ್ಟಾಗಿ ಚೆಕ್ ಮಾಡಿ ಟ್ರೆಂಡಿಂಗ್ ವೀಡಿಯೋಸನ್ನೆಲ್ಲ ನಂದು ನೋಡಿದ್ರೆ ಅದರಲ್ಲೆಲ್ಲ ಒಳ್ಳೆ ಕ್ಲಿಯರ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.